ನಾನು ಹೊಟ್ಟೆ ಬೆಕ್ಕಲ್ಲ ಕೂಟ್ರಲ್ಲಪ್ಪ. ಏನು ಆಗಿರಲ್ಲ, ಸುಮ್ಮನಿರವ. ಅಯ್ಯೋ, ನಮಗ ಆಧಾರವಾಗಿದ್ದ ಬೆಂಕಿ ಹಚ್ಚಿಕೊಂಡ್ರಲ್ಲಪ್ಪ. ಅಯ್ಯಯ್ಯವ್ವ, ಅಯ್ಯೋ ಚಾಮುಂಡವ್ವ, ಅಯ್ಯಯ್ಯೋ ನನ್ನ ಮೆಚ್ಚು. ನಾನು ಹೋಗ್ತೀನಿ. ಅಯ್ಯೋ, ನನ್ನ ಪಿರಾಣನೇ ಸುಟ್ಟು ಹೋಯ್ತೈತೆ, ನನ್ನ ಪಿರಾಣನೇ ಸುಟ್ಟು ಹೋಯ್ತೈತೆ. ಅಪ್ಪ ಮೆಸ್ಬಿಟ್ಟು ಹೋಗ್ಬಾರ್ದಿತ್ತು. ರೀ ದೊಡ್ಡಯ್ಯ, ಬರ್ರಿ ಇಲ್ಲಿ. 12 ಗಂಟೆ ಮೇಲೆ ಬೀಟ್ಸ್ ಹೋಗಿ ಬರ್ರಿ. ಇದ್ಯಾರಿದು ಅನ್ನೋನ್ ನಂಬರು? ವಿಡಿಯೋ ಕಳಿಸಿದ್ದಾರೆ. ಅರೆ, ಇದು ಪುಟ್ಟಕ್ಕನ ಮೆಸ್ ಅಲ್ವಾ? ಇವನು ಯಾರು? ಹಲೋ, ಅಪ್ಪ ಎಲ್ಲಿ? ಅಪ್ಪ, ಅಪ್ಪ ಎಲ್ಲಿದ್ಲು? ಅಪ್ಪ, ಅಪ್ಪ, ಅತ್ತೆ, ಅತ್ತೆ, ಅಯ್ಯೋ ನನ್ನ ಮೆಸ್ಸು ಆಯ್ತಲ್ಲಪ್ಪ. ಅಮ್ಮ, ಅಯ್ಯೋ ನನ್ನ ಮೆಸ್ಸು, ಅಯ್ಯೋ ನನ್ನ ಮೆಸ್ಸು ಐತೆ ಚಾಮುಂಡವ್ವ. ನನ್ನ ಮೆಸ್ಸು ಆಯ್ತಲ್ಲ ಯಪ್ಪ. ಅಮ್ಮ,
ಯಾಕವ್ವ ಹಿಂಗ್ ಮಾಡ್ದೆ? ಅತ್ತೆ ನೀವ್ ಯಾಕೆ ಒಳಗೆ ಹೋದ್ರಿ? ಅವ್ವ ಯೋನ್ ಗಾಬರಿ ಆಯ್ತು ಗೊತ್ತಾ? ನಿಮ್ಗೆ ಇವನು ಆಗಿದ್ದಿದ್ರೆ ನಾನು ಉಳಿದಿರ್ಲಿಲ್ಲ. ಇದು ನಾವು ತವ್ರ ಮನೆಗೆ ನಮ್ಮ ಹೂವ ಕೊಟ್ಟಿದ್ದು. ಅವ್ರ ಫೋಟೋ ತಗೊಂಡ್ಗಿದ್ದೆ. ಪುಟ್ಟಕ್ಕ ಏನು ಇದನ್ ತರಕ್ಕೆ ಒಳಕ್ ಹೋದ್ಲು. ಆದ್ರೆ ಇವರು ತಮ್ಮ ಪಿರಾಣದ ಬಗ್ಗೆ ಯೋಚನೆ ಮಾಡದೆ ಒಳಕ್ ಹೋಗ್ಬಿಟ್ರಲ್ಲ. ಥ್ಯಾಂಕ್ಸ್. ದೇವರಿರುವುದಾದರೆ ಇಲ್ಲಿ ಪ್ರೀತಿ ಇರುವುದೋ, ನಾವು ಸೇರೋ ಗಳಿಗೆಯು ಕೂಡ ಅವನೇ ಕೊಡುವುದು. ಸಮುದ್ರದಾಗೆ ಮುತ್ತನ್ನ ಕಳ್ಕೊಂಡಂಗಾಗದೆ ನನ್ನ ಪರಿಸ್ಥಿತಿ. ನನ್ನ ಮಗ ನನ್ನ ಕಣ್ಣು ಮುಂದೆನೆ ಹಿಂಗ್ ಬದಲಾಯ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಅಲ್ಲ, ನನ್ನ ಆಟ ಹೇಳಿದ್ರುವೆ ನನ್ನ ಮಾತನ್ನ ಮೀರಿ ಆ ಪುಟ್ಟಕ್ಕನ ಮನೆಯವ್ರ ಜೊತೆಗೆ ಕುಲ್ದೇವ್ರಿಗೂ ಆಗೋದೇನಿತ್ತು? ಆ ಸ್ನೇಹ ಅನ್ನೋ ಹೆಸರು ಯಾವತ್ತಿಂದ ನಮ್ಮ ಮನೆನ ಕೇಳಕ್ ಶುರು ಆಯ್ತೋ ಅವತ್ತಿಂದಲೇ ನಮ್ಮ ಮನೆನಾಗೆ ಸಂಬಂಧ ಎಲ್ಲ ಬದಲಾಗೋಯ್ತು. ಬಂಗಾರ, ನಿನ್ನ ಮಗ ಸಮುದ್ರದಂಗಿರೋ ಮುತ್ತೆಯ. ಆದ್ರೆ ಅವ್ ಮುತ್ತಿಗೆ ಬೆಲೆ ಬರಬೇಕು ಅಂದ್ರೆ ಸ್ನೇಹ ಅವನ ಜೊತೆ ಚಿನ್ನದಂಗಿರ್ಬೇಕಾಯ್ತದೆ. ರೀ, ನಿಮ್ಗೆ ಯಾಕೆ ಅರ್ಥ ಆಯ್ತಿಲ್ಲ? ಅವಳು ಮಾಡಿದ ಕೆಲ್ಸದಿಂದಲೆಯ ನನ್ಗೆ ಎಲೆಕ್ಷನ್ ಆಗಿ ನಿಂತ್ಕೊಳ್ದೆ ಇರಂಗಾಗಿತ್ತು. ಈಗ ನನ್ನ ಮಗ ನನ್ನ ಕೈಗೆ ಸಿಗದೆ ಇರಂಗೆ ದೂರ ಹೋಯ್ತಾ ಇರೋದು. ನನಗ್ ಬೇಕಾದ್ನ ಒಂದೇ ದೂರ ಮಾಡಕ್ಕೆ ಅಂತಲಯ್ಯ ಹೋಳಿ ಮನೆಗೆ ಕಾಲಿಟ್ಟಿರೋದು. ಅವ್ವ, ಸ್ನೇಹ ನೀನು ಅನ್ಕೊಂಡಂಗೆ ಕೆಟ್ಟ ಹುಡುಗಿ ಅಲ್ಲ. ಅಣ್ಣಯ್ಯ ಸ್ನೇಹನ ಒಳ್ಳೆ ಗುಣ ನೋಡೇ ಪ್ರೀತಿ ಮಾಡಿದ್ದು. ಅವರಿಬ್ರು ನಮ್ಮ ಥರ ಪ್ರೀತಿ ಮಾಡಿದವ್ರೆ. ಆದರೆ ನನ್ನ ಬದುಕಲ್ಲಿ ಆದಂಗೆ ಅಣ್ಣಯ್ಯನ್ಗಾಗಬಾರ್ದು. ವಸು, ನೀನು ಮತ್ತೆ ಚಂದ್ರು ಪ್ರೀತಿ ಮಾಡಿ ಮದುವೆ ಆಗಿದ್ದೇನೋ ದಿಟ್ಟನಯ್ಯ. ಆದ್ರೆ ಇವಳು ನಮ್ಮ ಮನೆನ ಹಾಳು ಮಾಡ್ಬೇಕು ಅಂತಲೇ ಈ ಮನೆ ಕಾಲಿಟ್ಟವಳೆ. ಬಿತ್ತಿದ್ದೇ ಬೆಳೆಯೋದು, ಋಣದಷ್ಟೇ ಉಳಿಯೋದು. ಎದೆಗುಂದಲು ಕಷ್ಟಕ್ಕೆ ಕೊನೆ ಇರದು. ಬಾಳೆಂದರೆ ಕಲಿಯೋದು, ಬೆಂದಷ್ಟು ಬಲಿಯೋದು. ಛಲವಿದ್ದರೆ ನೆಮ್ಮದಿಗೆ ಬರವೇ ಬರದು. ಹಣತೆ ಹಿಡಿದು ಬಿರುಗಾಳಿ ಎದುರಲ್ಲಿ ನಡೆದಿ ಹರಿಲ್ಲಿ, ಬರಿ ಮುಳ್ಳೆ ಇರುವ ದಾರಿಲಿ.
ಭಾಗ್ಯ ಉಳಿಸಲು ತಾಳಿಕೊಂಡು ನೋವ ಕರುಳ ಬಳ್ಳಿ ಕಾದಳು ಸವೆಸಿ ಜೀವ ಬೆಂಕಿಯ ಮಳೆಯ ಹಾಗೆ ನಿಂದನೆಗಳು ಸುರಿವಾಗ ವಾತ್ಸಲ್ಯದ ಕೊಡೆಯ ಹಿಡಿದಳು ಪುಟ್ಟಕ್ಕ ಅನ್ಯಾಯ ಮಾಡಿಲ್ಲ, ಯಾರಿಗೂ ಮೋಸನೂ ಮಾಡಿಲ್ಲ, ಆದ್ರೂ ಹಿಂಗಾಯ್ತೆ. ಮನೆಯನ್ನಿಟ್ಟು ಬೆಚ್ಚಗೆ ಕಾವಲಿಗೆ ನಿಲ್ಲುತ್ತಾಳೆ ತಾ ಕಟ್ಟಿದ ಗೂಡಿಗೆ. ಪುಟ್ಟಕ್ಕ ಇವತ್ತಷ್ಟೇ ಮನೆ ದೇವ್ರಿಗೆ ಹೋಗಿ ಬಂದವ್ರೆ, ಆದ್ರೂ ದೇವ್ರು ಇಂಥ ಮೋಸ ಮಾಡ್ದ. ಪುಟ್ಟಕ್ಕ ಪುಟ್ಟಕ್ಕನ ಮಕ್ಕಳು, ಪುಟ್ಟಕ್ಕ ಪುಟ್ಟಕ್ಕನ ಮಕ್ಕಳು. ಇವನ್ ಯಾಕೆ ಫೋನ್ ಮಾಡ್ತಾವನೆ? ಹಲೋ, ನಮಸ್ಕಾರ ಬಂಗಾರಮ್ಮನವರೇ, ಹೇಗಿದ್ದೀರಾ? ಈಗ ಫೋನ್ ಮಾಡಿದ್ದೀಸಿಯಾ? ಓ, ನಿಮ್ಮ ವಾಯ್ಸ್ ನಾರ್ಮಲ್ ಆಗಿ ಇರೋದು ಕೇಳಿದ್ರೆ ನಿಮ್ಮ ಮೊಬೈಲ್ಗೆ ನಾನು ಕಳಿಸಿರೋ ವಿಡಿಯೋನ ನೀವು ನೋಡಿಲ್ಲ ಅನ್ಸುತ್ತೆ. ಏನು ಪರವಾಗಿಲ್ಲ, ವಿಷಯನ ಬೇಗನೆ ನಾನೇ ಹೇಳಿ ಮುಗಿಸ್ತೀನಿ. ಪುಟ್ಟಕ್ಕನ ಮೆಸ್ಸಿಗೆ ಬೆಂಕಿ ಬಿದ್ದಿದೆ. ಅಲ್ಲ, ಹಿಂಗೆ ದಿಢೀರಂತ ಮೆಸ್ಗೆ ಬೆಂಕಿ ಎತ್ಕೊಳಕ್ಕೆ ಹೆಂಗೆ ಸಾಧ್ಯ? ಮುತ್ತು, ನನಗೂ ಅದೇ ಅನುಮಾನ ಕಣ್ಣ. ಶಾಂತವ್ವ ಮೆಸ್ ಬಾಗ್ಲಾಕಕ್ಕೆ ಮುಂಚೆ ಒಲೆನೆಲ್ಲ ಆರಿಸಿ ಹೋಗ್ತಿದ್ರು. ಅಂದಮೇಲೆ ಅದಾಗದೇ ಬೆಂಕಿ ಬೀಳಕ್ಕೆ ಹೆಂಗ್ಲ ಸಾಧ್ಯ? ಮತ್ತೆ ಅದಾಗದೆ ಬೆಂಕಿ ಎತ್ಕೊಳ್ಳಿಲ್ಲ ಅಂದರೆ ಇನ್ಯಾರೋ ಬಂದು ಬೆಂಕಿ ಹಚ್ಚವ್ರೆ ಅಂತ ನಿಮ್ಮ ಮಾತಿನ ಅರ್ಥ ಕೊಡ್ರೆ? ಮೆಸ್ಸಿಗೆ ಯಾರೋ ಬೇಕು ಅಂತಾನೆ ಬೆಂಕಿ ಹಚ್ಚಿದ್ದಾರೆ. ಹಲೋ, ಯಾಕೆ ಶಾಕಲ್ಲಿ ಮಾತೇ ನಿಂತೋಯ್ತಾ? ಇನ್ನೊಂದು ಮುಖ್ಯವಾದ ವಿಷಯ ಅಂತಂದ್ರೆ, ಮೆಸ್ಸಿಗೆ ಬೆಂಕಿ ಹಚ್ಚಿದ್ದು ನಿಮ್ಮ ಹೊಸ ರೈಟ್ ಹ್ಯಾಂಡ್ ಮಾರ. ಶಿವರು ಅವನ್ನ ಇಲ್ಲೇ ನಮ್ಮ ಲಾಕಪ್ಪಲ್ಲೇ ಹಾಕಿದ್ದೀನಿ. ನೀವೇನು ಹೆದರಬೇಡಿ, ಅವನಿನ್ನೂ ನಿಮ್ಮ ಹೆಸರು ಹೇಳಲಿಲ್ಲ. ಒಂದು ವೇಳೆ ನಿಮ್ಮ ಹೆಸರು ಹೇಳಿದ್ರೆ ನೀವು ಕಂಬಿಯಿಂದ ಇಡ್ತೀರಾ ಅಂತ ಹೇಳೋಕ್ಕೆ ಫೋನ್ ಮಾಡಿದೆ ಅಷ್ಟೇ.
ಪುಟ್ಟಕ್ಕ ಸಮಾಧಾನ ಮಾಡ್ಕೋತಾಯಿ. ಈ ಕೆಲಸ ಮಾಡಿರೋರಿಗೆ ಭಗವಂತ ಸುಮ್ಕೆ ಬಿಡಕ್ಕಿಲ್ಲ. ದ್ಯಾವ್ರೆ ಅಷ್ಟಾಗ ತಂಗ್ಳೂಟ ಸಿಕ್ಕಿದ್ರೆ ಸಾಕು ಅನ್ಕೊಂಡವನ್ಗೆ ಹೋಳಿಗೆ ಊಟನೇ ಹಾಕಿಸ್ಬಿಟ್ಟೆ. ಗುಡಿಗೆ ಬಂದು ಹಣ್ಣು ಕಾಯಿ ಮಾಡಿಸ್ತೀನಿ, ಮೆಸ್ಬಿಟ್ಟು ಹೋಗು ಅಂತಿದ್ದ ನನಗೆ ಇಂಥ ಒಂದಿನೂ ಬರ್ತೈತೆ ಅಂತ ಅನ್ಕೊಂಡಿರ್ಲಿಲ್ಲ ಪುಟ್ಟಕ್ಕ. ನೀನು ಅಳ್ತಿರೋದು ನೋಡ್ತಿದ್ರೆ ಎಷ್ಟು ಖುಷಿ ಆಯ್ತದೆ ಗೊತ್ತಾ. ಪುಟ್ಟಮ್ಮಿಗೋಸಿ ಸಮಾಧಾನ ಮಾಡಮ್ಮ ಅಂತ. ಸುಮ್ಕೆ ನಿಂತ್ಕೋ. ಅಯ್ಯಯ್ಯೋ ಎಂತ ಅನಾಹುತ ಆಗೋಗೈತೆ ಏನ್ರಪ್ಪ, ಯಾರೋ ನೋಡ್ಕೊಳ್ಳಿಲ್ವಾ? ಇಡೀ ಮೆಸ್ಸೆ ಬೂದಿ ಆಗೋಗೈತೆ. ಮನಸ್ಸಿನಾಗೆ ಬೇರೆ ಏನೋ ಮಡಿಕೊಂಡು ಮಾತಾಡ್ತಾ ಇರಂಗೈತೆ. ಏನ್ ಗೌಡ್ರೆ ಹೆಂಗ್ ಮಾತಾಡ್ತಾ ಇದ್ದೀರಾ? ಮನ್ಸಲ್ಲಿ ನಾನು ಏನ್ ಮಾಡ್ಕೊಂಡು ಮಾತಾಡ್ಲಿ? ಪಾಪ ಪುಟ್ಟಕ್ಕ ನೊಂದ್ಕೊಂಡವ್ರೆ, ನೀವ್ ನೋಡ್ರೆ ಹೆಂಗ್ ಮಾತಾಡ್ತಾ ಇದ್ದೀರಲ್ಲ. ಏನ್ ಗೋಪಾಲಣ್ಣ ಸುಮ್ಕೆ ನಿಂತ್ಕೊಬಿಟ್ಟೆ? ನಿನ್ನ ಹೆಂಡ್ರು ಯಾರನ್ನೂ ಸಮಾಧಾನ ಮಾಡಬೇಡ ಅಂತ ಹೇಳಿ ಕರ್ಕೊಂಬಂದಿರಂಗೈತೆ ಅಲ್ವಾ ಗೋಪಾಲ? ಏನು ತಲೆಗೊಂದೊಂದು ಮಾತಾಡ್ತಾ ಇದ್ದೀರಾ? ಹಿಂಗೆ ಆಗೋಯ್ತಲ್ಲ ಅನ್ನೋ ದುಃಖ ನಮಗೂ ಐತೆ. ನಾವು ನಿಮ್ಮಂಗೆ ತಾನು ಬಂದು ನಿಂತಿರೋದು. ಆದ್ರೆ ನಿನ್ನ ಹೆಂಡ್ರ ಮುಖದಲ್ಲಿ ದುಃಖ ಕಾಣ್ತಿಲ್ಲ. ಎಲ್ಲ ನಿನ್ನ ಸಂತಾಪ ಸೂಚವ ಅಂತ ಬಂದ್ರೆ ಸೂಜಿ ಸುಸ್ತಂಗ್ ಮಾತಾಡ್ತಿರಲ್ಲ. ಏನ್ರೈ ಆಗೈತೆ ನಿಮ್ಗೆಲ್ಲ? ಪುಟ್ಟಕ್ಕ, ನಾನ್ ಬಂದಿದ್ದು ನಿನ್ನ ಮಾತಾಡ್ಸಕ್ಕೆ ಅಂತ. ನಿನ್ ದುಃಖ ನಂಗೆ ಅರ್ಥ ಆಯ್ತದೆ, ಹೊಸ ಸಮಾಧಾನ ಮಾಡ್ಕೊ. ಹಿಂಗ್ ಮಾಡ್ದವ್ರು ಖಂಡಿತ ಉದಾರ ಆಗಕ್ಕಿಲ್ಲ. ಅವ್ರಿಗೆ ನನ್ ಶಾಪನೆ ತಡ್ತೈತೆ. ಆ ಶಾಪ ತಟ್ಟೋದು ನಿಮ್ಗೆ ಅಂತ ಅನಿಸ್ತಿದೆ. ಏಯ್, ಏನೇ ಅಂದೆ? ಏನೇ ಅಂದೆ? ಅಜ್ಜಿ, ನಮ್ಮ ಮೆಸ್ಸಿಗೆ ಬೇಕು ಅಂತಾನೆ ಬೆಂಕಿ ಹಾಕಿದ್ದಾರೆ. ನಮ್ಮ ಮನೇನ ಕಂಡ್ರೆ ಆಗದೆ ಇರೋರು ಇನ್ಯಾರಿದ್ದಾರೆ ಈ ಊರಲ್ಲಿ? ಏನ್ ಮಾತಾಡ್ತಿದ್ಯಾ? ನಾಲ್ಗೆ ಹುಷಾರಾಗಿರ್ಲಿ, ನಾವ್ಯಾಕೆ ಬೆಂಕಿ ಹಾಕ್ತೀವಿ? ಈ ರಾಜಮನೆ ಬೆಂಕಿ ಹಚ್ಚಿ ಯಾರಿಗೂ ಗೊತ್ತಾಗ್ಬಿಟ್ಟು ನಾಟಕ ಆಡಕ್ ಬಂದವಳೆ. ಅವ್ವ, ಯಾರ್ದು ಫೋನು? ಮಾರ ಏನು ಮಾಡ್ದ?